ಹಾಯ್ ಹಲೋ ನಮಸ್ಕಾರ UK ಬಾಯ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ನಾವು ಏನು ನೋಡಿದರೆ ಇವತ್ತಿನ ಕ್ಲಾಸಿನಲ್ಲಿ BA ಸೆಕೆಂಡ್ ಸೆಮಿಸ್ಟರ್ ಮೈಕ್ರೋ ಎಕನಾಮಿಕ್ ಸಮಗ್ರ ಅರ್ಥಶಾಸ್ತ್ರ ಇದು SCP ಅನ್ನಿಸುತ್ತದೆ. ಹಾಗೆ DSC 2 ಘಟಕದಲ್ಲಿ ಬರುವಂಥ ಎಕನಾಮಿಕ್ ಆಗಿರುತ್ತೆ. ಇಲ್ಲಿ ನಾವು ಏನು ನೋಡ್ತೀವಿ ಅಂದರೆ 5 ಚಾಪ್ಟರ್ಸ್ ಅಧ್ಯಾಯದಲ್ಲಿ ಬರುವಂತಹ 2 ಅಂಕ 5 ಅಂಕ ಮತ್ತು 15 ಅಂಕದ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರ್ತವೆ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಷಯಗಳನ್ನು ಯಾವ ರೀತಿ ಇದ್ದಾವೆ ಅಂತ ನೋಡೋಣ. ಇಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಬರುವಂತಹ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಅಧ್ಯಾಯದಲ್ಲಿ ಬಂದಂಥ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳು, 2 ಅಂಕದ ಮಾರ್ಕಸ್ ಕ್ವಶನ್ಸ್, ವೆರಿ ಇಂಪಾರ್ಟೆಂಟ್. ಇಲ್ಲಿ ಮೊದಲನೇ ಪ್ರಶ್ನೆ, ಸಮಗ್ರ ಅರ್ಥಶಾಸ್ತ್ರ ಎಂದರೇನು? ವೆರಿ ಇಂಪಾರ್ಟೆಂಟ್. ಸಮಗ್ರ ಅರ್ಥಶಾಸ್ತ್ರ ಎಂದರೇನು? ಹಾಗೆ ಎರಡನೇ ಪ್ರಶ್ನೆ, ರಾಷ್ಟ್ರೀಯ ವರಮಾನ ವ್ಯಾಖ್ಯಾನಿಸಿರಿ. ಹಾಗೆ ಮೂರನೇ ಪ್ರಶ್ನೆ ನೋಡೋಣ. ಮೂರನೇ ಪ್ರಶ್ನೆ, ರಾಷ್ಟ್ರೀಯ ವರಮಾನ ಮಾಪನದಲ್ಲಿ ಎದುರಾಗುವ 2 ತೊಡಕುಗಳನ್ನು ವಿಶ್ಲೇಷಿಸಿರಿ ಅಥವಾ ತಿಳಿಸಿರಿ ಅಂತ ಕೇಳಿದ್ದಾರೆ. 2 ಅಂಕದ ಪ್ರಶ್ನೆ ಆಗಿರ್ತದೆ. ಹಾಗೆ ನಾಲ್ಕನೇ ಪ್ರಶ್ನೆ, GNP ಯನ್ನು ವಿಸ್ತರಿಸಿ. ವೆರಿ ಇಂಪಾರ್ಟೆಂಟ್. ಹಾಗೆ ಐದನೇ ಪ್ರಶ್ನೆ, DPI ಅನ್ನು ವಿಸ್ತರಿಸಿ. DPI ಎಂದರೆ ಅಂತ ಕೇಳ್ತಾರೆ. ಇಲ್ಲಿ ಇಷ್ಟು 2 ಅಂಕದ ಪ್ರಶ್ನೆ ಉತ್ತರಗಳಾಗಿರ್ತವೆ. ವೆರಿ ಇಂಪಾರ್ಟೆಂಟ್. ಈ ಅಧ್ಯಾಯದಲ್ಲಿ ಬಂದಂಥ 2 ಅಂಕದ ಪ್ರಶ್ನೆಗಳು. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಹಾಗೆ ಐದನೇ ಪ್ರಶ್ನೆಯಲ್ಲಿ ಬರುವಂತಹ 5 ಅಂಕದ ಪ್ರಶ್ನೆಗಳನ್ನು ನೋಡೋಣ. ವೆರಿ ಇಂಪಾರ್ಟೆಂಟ್. 5 ಅಂಕದ ಪ್ರಶ್ನೆ, ಮೊದಲೇ ಪ್ರಶ್ನೆ, ಸಮಗ್ರ ಅರ್ಥಶಾಸ್ತ್ರ ನೀಡಿ ಮತ್ತು ಸಮಗ್ರ ಅರ್ಥಶಾಸ್ತ್ರದ ಅರ್ಥ ಮತ್ತು ಅಧ್ಯಯನದ ಮಹತ್ವಗಳನ್ನು ವಿವರಿಸಿರಿ. ವೆರಿ ಇಂಪಾರ್ಟೆಂಟ್. ಸಮಗ್ರ ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವ. ಹಾಗೆ ಎರಡನೇ ಪ್ರಶ್ನೆ, ಸಮಗ್ರ ಅರ್ಥಶಾಸ್ತ್ರದ ಅಧ್ಯಯನದ ಮಿತಿಗಳನ್ನು ತಿಳಿಸಿರಿ. ಹಾಗೆ ಮೂರನೇ ಪ್ರಶ್ನೆ, ರಾಷ್ಟ್ರೀಯ ಆದಾಯ ಮಾಪನದ ತೊಡಕುಗಳನ್ನು ಕಂಡುಹಿಡಿಯಿರಿ. ಇಷ್ಟು 5 ಅಂಕದ ಪ್ರಶ್ನೆಗಳಿರ್ತವೆ. ಈ 3 ಪ್ರಶ್ನೆಗಳನ್ನು ಒಂದು ಪ್ರಶ್ನೆಯನ್ನು ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಸೆಮಿಸ್ಟರ್ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ವೆರಿ ಇಂಪಾರ್ಟೆಂಟ್ ಆದ ಈ ವಿಡಿಯೋ ಆಗಿರುತ್ತೆ. ಮೈಕ್ರೋ ಎಕನಾಮಿಕ್ ಸಮಗ್ರ ಅರ್ಥಶಾಸ್ತ್ರ. ಹಾಗೆ ಈಗ ನಾವು 15 ಅಂಕದ ಪ್ರಶ್ನೆಗಳನ್ನು ನೋಡೋಣ, ಯಾವ ರೀತಿ ಇದ್ದಾವೆ ಅಂತ. ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಯಾವ ರೀತಿ 15 ಅಂಕದ ಪ್ರಶ್ನೆಗಳಾಗಿರ್ತವೆ ಅಂತ. ಇಲ್ಲಿ ಮೊದಲೇ ಪ್ರಶ್ನೆ, ಸಮಗ್ರ ಅರ್ಥಶಾಸ್ತ್ರ ಅಧ್ಯಯನದ ಮಹತ್ವ ಮತ್ತು ಮಿತಿಗಳನ್ನು ವಿವರಿಸಿರಿ. ಹಾಗೆ ಎರಡನೇ ಪ್ರಶ್ನೆ, ರಾಷ್ಟ್ರೀಯ ಆದಾಯದ ವಿವಿಧ ಪರಿಭಾವನೆಗಳನ್ನು ಕುರಿತು ಚರ್ಚಿಸಿ. ಹಾಗೆ ಮೂರನೇ ಪ್ರಶ್ನೆ, ರಾಷ್ಟ್ರೀಯ ಆದಾಯದ ಮಾಪನದ ವಿಧಾನಗಳನ್ನು ಕುರಿತು ಒಂದು ಟಿಪ್ಪಣಿ ಬರೆಯಿರಿ. ವೆರಿ ಇಂಪಾರ್ಟೆಂಟ್. ಇವು 3 ಪ್ರಶ್ನೆಗಳು 15 ಅಂಕದಲ್ಲಿ ಈ ಅಧ್ಯಾಯದಲ್ಲಿ ಬರುವಂತಹ ಪ್ರಶ್ನೆಗಳಿರ್ತವೆ. ಹಾಗೆ ಎರಡನೇ ಅಧ್ಯಾಯ ನೋಡೋಣ. ಎರಡನೇ ಅಧ್ಯಾಯದಲ್ಲಿ ಬರುವಂತಹ 2 ಅಂಕ, 5 ಅಂಕ, 15 ಅಂಕದ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಇರುತ್ತವೆ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನಿಮ್ಮ ಸ್ನೇಹಿತರು ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ, ಯಾವ ರೀತಿ ಇದೆ ಅಂತ. ಇಲ್ಲಿ ಮೊದಲೇ ಪ್ರಶ್ನೆ, ಪೂರೈಕೆ ತನ್ನ ಬೇಡಿಕೆಯನ್ನು ತಾನೇ ಸೃಷ್ಟಿಸಿಕೊಳ್ಳುತ್ತದೆ ಎಂದು ಹೇಳಿದವರು ಯಾರು ಅಂತ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್. ಹಾಗೆ ಎರಡನೇ ಪ್ರಶ್ನೆ, ಶೇವರ ಮಾರುಕಟ್ಟೆ ನಿಯಮಗಳನ್ನು ತಿಳಿಸಿ. ವೆರಿ ಇಂಪಾರ್ಟೆಂಟ್. 2 ಅಂಕದ ಪ್ರಶ್ನೆಗಳು ಈ ಅಧ್ಯಾಯದಲ್ಲಿ ಬಂದಂಥ ಪ್ರಶ್ನೆಗಳು ಎಷ್ಟಾಗಿರ್ತವೆ. ಹಾಗೆ 5 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ ಮೊದಲೇ ಪ್ರಶ್ನೆ, ಶೇವರ ಮಾರುಕಟ್ಟೆಯ ನಿಯಮ ಮುಖ್ಯಾಂಶಗಳನ್ನು ತಿಳಿಸಿರಿ. ಹಾಗೆ ಎರಡನೇ ಪ್ರಶ್ನೆ, ಪಿಗು ಅವರ ಸುಧಾರಣೆಗಳ ಮೇಲೆ ಬೆಳಕು ಚೆಲ್ಲಿರಿ. ಈ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ. ಹಾಗೆ ಪಿಗು ಅವರ ಸುಧಾರಣೆಗಳನ್ನು ವಿವರಿಸಿರಿ ಅಂತ ಸಹ ಕೇಳ್ತಾರೆ. ಇಷ್ಟು ವೆರಿ ಇಂಪಾರ್ಟೆಂಟ್ ಆಗಿರ್ತವೆ 5 ಅಂಕದ ಪ್ರಶ್ನೆ. ಹಾಗೆ 15 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಈ ಎರಡನೇ ಅಧ್ಯಾಯದಲ್ಲಿ ಬಂದಂಥ ಈ 2 ಪ್ರಶ್ನೆಗಳಿರ್ತವೆ, 15 ಅಂಕದ ಪ್ರಶ್ನೆಗಳು. ಮೊದಲೇ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸಾಂಪ್ರದಾಯಿಕ ಪಂಥದ ಉದ್ಯೋಗ ಸಿದ್ಧಾಂತವನ್ನು
ಕುರಿತು ಚರ್ಚಿಸಿ. ಹಾಗೆ ಎರಡನೇ ಪ್ರಶ್ನೆ ಸಾಂಪ್ರದಾಯಿಕ ಪಂಥದ ಉದ್ಯೋಗ ಸಿದ್ಧಾಂತವನ್ನು ಕುರಿತು ಪರಿಶೀಲಿಸಿ ಅಂತ ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಚರ್ಚಿಸಿ ಅಂತ ಕೇಳ್ತಾರೆ, ಇಲ್ಲಿ ಪರಿಶೀಲಿಸಿ ಅಂದರೆ ಸಿದ್ಧಾಂತದ ಬಗ್ಗೆ ಸಬ್ ಪಾಯಿಂಟ್ಗಳು ಹಾಕಿ ನೀವು ಬರೀಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಹಾಗೆ ಮೂರನೇ ಅಧ್ಯಾಯ ನೋಡೋಣ. ಯೂನಿಟ್ 3 2 ಮಾರ್ಕಸ್ ಕ್ವಶನ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಎರಡನೇ ಅಧ್ಯಾಯದಲ್ಲಿ ಬಂದಂಥ 2 ಅಂಕದ ಪ್ರಶ್ನೆಗಳು ಹೆಚ್ಚಾಗಿ ಕೇಳಿದಂಥ ಈ ಅಧ್ಯಾಯದಲ್ಲಿ ಪ್ರಶ್ನೆಗಳಾಗಿರ್ತವೆ ಇವು. ಮೊದಲೇ ಪ್ರಶ್ನೆ ನೋಡೋಣ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮೊದಲೇ ಪ್ರಶ್ನೆ ಜಾನ್ ಮೆನಾರ್ಡ್ ಆನ್ಸರ್ ಅವರ ಪ್ರಸಿದ್ಧ ಕ್ರಾಂತಿಯ ಹೆಸರೇನು ಅಂತ ಕೇಳಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಹಾಗೆ ಎರಡನೇ ಪ್ರಶ್ನೆ ನೋಡೋಣ. ಪರಿಣಾಮಕಾರಿ ಬೇಡಿಕೆ ಎಂದರೇನು? ಹಾಗೆ ಮೂರನೇ ಪ್ರಶ್ನೆ ಸರಾಸರಿ ಅನುಭೋಗ ಪ್ರವೃತ್ತಿ ಎಂದರೇನು? ಹಾಗೆ ನಾಲ್ಕನೇ ಪ್ರಶ್ನೆ ಆದಾಯದ ಗುಣಕ ಪರಿಕಲ್ಪನೆಯನ್ನು ವೆರಿ ವೆರಿ ಇಂಪಾರ್ಟೆಂಟ್ ಪರಿಕಲ್ಪನೆಯನ್ನು ಯಾರು ಪ್ರತಿಪಾದಿಸಿದರು ಅಂತ ಕೇಳ್ತಾರೆ. ಇಲ್ಲಿ ಆದಾಯದ ಗುಣಕ ಅಂತ ಕೇಳ್ತಾರೆ, ಹೂಟೆಯ ಗುಣಕ ಅಂತಲೂ ಕೇಳ್ತಾರೆ. ಇಲ್ಲಿ ಸರಿಯಾಗಿ ನೀವು ನೋಡ್ಕೋಬೇಕಾಗುತ್ತೆ. ಪ್ರಶ್ನೆನ ಹಿಂದ ಮುಂದಾಗಿ ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರಶ್ನೆಗಳು. ಹಾಗೆ ಐದನೇ ಪ್ರಶ್ನೆ ಲೆಕ್ಕವನ್ನು ಕೊಟ್ಟಿರ್ತಾರೆ, ಸರಿಯಾಗಿ ನೀವು ಬರೀಬೇಕಾಗುತ್ತೆ. MPC 1/2 ಇದರ ಗುಣಕವನ್ನು ಕಂಡುಹಿಡಿಯಬೇಕಾಗುತ್ತೆ. ಅಂದರೆ MPCಯ ಸೂತ್ರವನ್ನು ಬರೆದು ನೀವು ಲೆಕ್ಕವನ್ನು ಮಾಡಬೇಕಾಗುತ್ತೆ. ಹಾಗೆ ಆರನೇ ಪ್ರಶ್ನೆ ನೋಡೋಣ. ವೆರಿ ವೆರಿ ಇಂಪಾರ್ಟೆಂಟ್. ಈ ಅಧ್ಯಾಯದಲ್ಲಿ ಬರುವಂಥ ಭಾಳಷ್ಟು ಪ್ರಶ್ನೆಗಳಿರ್ತವೆ, 2 ಅಂಕದ ಪ್ರಶ್ನೆಗಳು. ಇಲ್ಲಿ ಆರನೇ ಪ್ರಶ್ನೆ ವೇಗೋತ್ಕರ್ಷ ಎಂದರೇನು? ಹಾಗೆ ಏಳನೇ ಪ್ರಶ್ನೆ ಹೂಡಿಕೆಯ 2 ಪ್ರಕಾರಗಳನ್ನು ತಿಳಿಸಿರಿ. ಹಾಗೆ 8ನೇ ಪ್ರಶ್ನೆ ಹೂಡಿಕೆ ಎಂದರೇನು? ವೆರಿ ವೆರಿ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳು ಇವಾಗಿರ್ತವೆ. ಹಾಗೆ 9ನೇ ಪ್ರಶ್ನೆ ಪ್ರೇರಿತ ಹೂಡಿಕೆಯ ವ್ಯಾಖ್ಯಾನಿಸಿರಿ. ವೆರಿ ವೆರಿ ಇಂಪಾರ್ಟೆಂಟ್. ಹಾಗೆ 10ನೇ ಪ್ರಶ್ನೆ ನೋಡೋಣ. 10ನೇ ಪ್ರಶ್ನೆ ಹೂಡಿಕೆ ಯಾವುದಾದರೂ 2 ಪ್ರಕಾರಗಳನ್ನು ತಿಳಿಸಿರಿ. ಹೂಡಿಕೆಯ 2 ಪ್ರಕಾರಗಳು. ಹಾಗೂ 11ನೇ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಬಡ್ಡಿಯ ಅರ್ಥ ತಿಳಿಸಿರಿ. ಹಾಗೆ ಬಡ್ಡಿಯ 2 ಪ್ರಕಾರಗಳು ಸಹ ಕೇಳ್ತಾರೆ. ಇಷ್ಟು ಈ ಅಧ್ಯಾಯದಲ್ಲಿ ಬರುವಂಥ ಪ್ರಶ್ನೆಗಳಾಗಿರ್ತವೆ. ಹಾಗೆಯೇ ಹೆಚ್ಚಿನ ಪ್ರಶ್ನೆಗಳು ಸಹ ನೀವು ನೋಡ್ಕೋಬೋದು. ಹಾಗೆ ಮುಂದಿನ 5 ಅಂಕದ ಪ್ರಶ್ನೆಗಳನ್ನು ನೋಡೋಣ. ವೆರಿ ವೆರಿ ಇಂಪಾರ್ಟೆಂಟ್ 5 ಅಂಕದ ಪ್ರಶ್ನೆಗಳು. ಈ ಅಧ್ಯಾಯದಲ್ಲಿ ಬಂದಂಥ 5 ಅಂಕದ ಪ್ರಶ್ನೆಗಳು 2 ಆಗಿರ್ತವೆ. ಇಲ್ಲಿ ಮೊದಲೇ ಪ್ರಶ್ನೆ ಅನುಭೋಗ ಪ್ರವೃತ್ತಿಯನ್ನು ಕುರಿತು ಟಿಪ್ಪಣಿ ಬರೆಯಿರಿ. ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ಹಾಗೆ ಎರಡನೇ ಪ್ರಶ್ನೆ ಬಂಡವಾಳ ಸೀಮಾಂತ ದಕ್ಷತೆಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಕುರಿತು ಬರೆಯಿರಿ. ಅಂದರೆ ಅಂಶಗಳ ಬರೀಬೇಕಾಗುತ್ತೆ. ಬಂಡವಾಳ ಸೀಮಾಂತ ದಕ್ಷತೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಸಬ್ ಪಾಯಿಂಟ್ಗಳು ಹಾಕಿ ಅದರ ಬಗ್ಗೆ ಎಕ್ಸ್ಪ್ಲೇನ್ ಬರೀಬೇಕಾಗುತ್ತೆ. 5 ರಿಂದ 6 ಪಾಯಿಂಟ್ಗಳು ನೀವು ಬರೆದರೆ ಸಾಕು, 5 ಅಂಕಗಳು ಸಿಗುತ್ತೆ. ಹಾಗೆ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಮುಂದಿನ ಪ್ರಶ್ನೆಗಳು 15 ಅಂಕದಲ್ಲಿ ಅಥವಾ 15 ಅಂಕದ ಪ್ರಶ್ನೆಗಳನ್ನು ಬರೆಯಬೇಕಾಗುತ್ತೆ. ಈ ಅಧ್ಯಾಯದಲ್ಲಿ ಬಂದಂಥ ಎಷ್ಟು ಪ್ರಶ್ನೆಗಳಿರ್ತವೆ ಸರಿಯಾಗಿ ನೋಡೋಣ. ಇಲ್ಲಿ ಈ ಅಧ್ಯಾಯದಲ್ಲಿ ಬರುವಂಥ 3 ಪ್ರಶ್ನೆಗಳಿರ್ತವೆ. ಮೊದಲೇ ಪ್ರಶ್ನೆ ನೋಡೋಣ. ಮೊದಲೇ ಪ್ರಶ್ನೆ ಪರಿಣಾಮಕಾರಿ ಬೇಡಿಕೆಯ ನಿರ್ಧಾರವನ್ನು ಕುರಿತು ಟಿಪ್ಪಣಿ ಬರೆಯಿರಿ. ಹಾಗೆ ಎರಡನೇ ಪ್ರಶ್ನೆ ಅನುಭೋಗ ಪ್ರವೃತ್ತಿಯ ಮೇಲೆ ಪ್ರಭಾವ ಬೀರುವ ಅಂಶಗಳ ಕುರಿತು ವಿವರಿಸಿರಿ. ಹಾಗೆ ಮುಂದಿನ ಪ್ರಶ್ನೆ 3 ಬಂಡವಾಳದ ಸೀಮಾಂತ ದಕ್ಷತೆಯನ್ನು ಕುರಿತು ಚರ್ಚಿಸಿ. ಇಷ್ಟು 3ನೇ ಅಧ್ಯಾಯದಲ್ಲಿ ಬರುವಂಥ 2 ಅಂಕ ಹಾಗೂ 5 ಅಂಕ 15 ಅಂಕದ ಪ್ರಶ್ನೆಗಳಾಗಿರ್ತವೆ. ಹಾಗೆ 4ನೇ ಅಧ್ಯಾಯದಲ್ಲಿ ಬರುವಂಥ 2 ಅಂಕ ಪ್ರಶ್ನೆಗಳನ್ನು ನೋಡೋಣ. ವೆರಿ ವೆರಿ ಇಂಪಾರ್ಟೆಂಟ್ ಆದ ಅಧ್ಯಾಯ ಇದು. 4ನೇ ಅಧ್ಯಾಯದಲ್ಲಿ ಬಂದಂಥ ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತವೆ. ಇಲ್ಲಿ ಮೊದಲೇ ಪ್ರಶ್ನೆ ಗುಣಕ ಎಂದರೇನು ಅಥವಾ ಗುಣಕದ ಅರ್ಥವನ್ನು ನೀಡಿರಿ ಅಂತ ಸಹ ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಹಾಗೆ ಎರಡನೇ ಪ್ರಶ್ನೆ ಮೊಟ್ಟ ಮೊದಲಿಗೆ ಗುಣಕ ಎಂಬ ಪರಿಭಾವನೆಯನ್ನು ಯಾರು ನೀಡಿದ್ದಾರೆ? ಅಥವಾ ಆದಾಯ ಗುಣಕ ಅಂತಲೂ ಸಹ ಕೇಳ್ತಾರೆ, ಅನುಭೋಗದ ಗುಣಕ ಅಂತ ಸಹ ಕೇಳ್ತಾರೆ, ಹೂಟೆಯ ಗುಣಕ ಅಂತಲೂ ಸಹ ಕೇಳ್ತಾರೆ. ಈ ರೀತಿ ಪ್ರಶ್ನೆಗಳನ್ನು ಹಿಂದ ಮುಂದಾಗಿ ಕೇಳ್ತಾರೆ. ಇಲ್ಲಿ ಈ ಗುಣಕದ ಮೊದಲು ಬಳಸಿದರೆ ಅಂತ ಕೇಳಿದ್ದಾರೆ ಈ ಪ್ರಶ್ನೆ. ಹಾಗೆ 3ನೇ ಪ್ರಶ್ನೆ ನೋಡೋಣ. ಉದ್ಯೋಗ ಗುಣಕವನ್ನು ಯಾರು ನೀಡಿದ್ದಾರೆ? ಹಾಗೆ 4ನೇ ಪ್ರಶ್ನೆ ಹೂಟೆಯ ಗುಣಕವನ್ನು ಯಾರು ನೀಡಿದ್ದಾರೆ? ಹೂಟೆ ಅಥವಾ ಉದ್ಯೋಗ ಗುಣಕ 2 ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಇಲ್ಲಿ ಕೊಟ್ಟಿರೋಂಥ ಎಲ್ಲ ಪ್ರಶ್ನೆಗಳು ಸಹ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ 5ನೇ ಪ್ರಶ್ನೆ ನೋಡೋಣ.
5ನೇ ಪ್ರಶ್ನೆ ಗುಣಕದ ಯಾವುದಾದರೂ 2 ಸೋರಿಕೆಗಳನ್ನು ತಿಳಿಸಿ. ಹಾಗೆ 6ನೇ ಪ್ರಶ್ನೆ ವೇಗೋತ್ಕರ್ಷ ತತ್ವದ ಅರ್ಥವನ್ನು ನೀಡಿ. ಹಾಗೆ ವೇಗೋತ್ಕರ್ಷವನ್ನು ಯಾರು ರಚಿಸಿದರು, ಅಂದರೆ ಯಾರು ಪರಿಕಲ್ಪನೆಯನ್ನು ಮಾಡಿದರು ಅಂತ ಕೇಳ್ತಾರೆ. ಹಾಗೆ ಮುಂದಿನ ಪ್ರಶ್ನೆ ವೇಗೋತ್ಕರ್ಷದ ಸಂಕೇತ ಯಾವುದು ಅಂತ ಕೇಳ್ತಾರೆ. ವೇಗೋತ್ಕರ್ಷದ ಸಂಕೇತ ವೆರಿ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳು ಇವಾಗಿರ್ತವೆ. 2 ಅಂಕದ ಪ್ರಶ್ನೆಗಳು 4ನೇ ಅಧ್ಯಾಯದಲ್ಲಿ ಬಂದಂಥ ಪ್ರಶ್ನೆಗಳಾಗಿರ್ತವೆ. ಹಾಗೆ ಈ ಅಧ್ಯಾಯದಲ್ಲಿ ಬರುವಂಥ 4 ಅಂಕದ ಪ್ರಶ್ನೆಗಳನ್ನು ನೋಡೋಣ, ಅಥವಾ 5 ಅಂಕ, 5 ಅಂಕ ಆಗಬೇಕಾಯಿತು. ಇಲ್ಲಿ ಮೊದಲನೇ ಪ್ರಶ್ನೆ ಗುಣಕದ ಸೋರಿಕೆಯನ್ನು ಕಂಡುಹಿಡಿಯಿರಿ. ಹಾಗೆ 2ನೇ ಪ್ರಶ್ನೆ ವೇಗೋತ್ಕರ್ಷ ತತ್ವದ ಅಧ್ಯಯನದ ಮಹತ್ವ ಮತ್ತು ಮಿತಿಗಳನ್ನು ಕುರಿತು ಸಂಕ್ಷಿಪ್ತವಾಗಿ ತಿಳಿಸಿರಿ ಅಂತ ಕೇಳ್ತಾರೆ. ಈ 5 ಅಂಕದ ಪ್ರಶ್ನೆಗಳಲ್ಲಿ 4ನೇ ಅಧ್ಯಾಯದಲ್ಲಿ ಬರುವಂಥ 5 ಅಂಕದ ಪ್ರಶ್ನೆಗಳು ಇವಾಗಿರ್ತವೆ. ಹಾಗೆ 15 ಅಂಕದ ಪ್ರಶ್ನೆಗಳನ್ನು ನೋಡೋಣ, ವೆರಿ ಇಂಪಾರ್ಟೆಂಟ್. ಮೊದಲನೇ ಪ್ರಶ್ನೆ ಹೆಚ್ಚಾಗಿಗಳಿಂದ ಪ್ರಶ್ನೆಯಾಗಿದ್ದು ವೆರಿ ಇಂಪಾರ್ಟೆಂಟ್. ಗುಣಕದ ಅರ್ಥ ನೀಡಿ ಅಥವಾ ಕಾರ್ಯಾಚರಣೆಯನ್ನು ತಿಳಿಸಿ ಅಂತ ಸಹ ಕೇಳ್ತಾರೆ. ಕುರಿತು ವಿವರಿಸಿರಿ ಅಂತ ಸಹ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್. ಇಲ್ಲಿ 15 ಅಂಕದ ಪ್ರಶ್ನೆಗಳು ಕೇಳಿದಾಗ 5 ರಿಂದ 6 ಪೇಜ್ ಬರೀಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಇಲ್ಲಿ 15 ಅಂಕದ ಇನ್ನೊಂದು ಪ್ರಶ್ನೆ ಆಗಿರುತ್ತೆ. ಇಲ್ಲಿ 15 ಅಂಕದ ಇನ್ನೊಂದು ಪ್ರಶ್ನೆ ವೇಗೋತ್ಕರ್ಷ ತತ್ವವನ್ನು ಕುರಿತು ಒಂದು ಸಮಗ್ರ ಟಿಪ್ಪಣಿಯನ್ನು ಬರೆಯಿರಿ. ಈ ರೀತಿ ಸಹ ಕೇಳ್ತಾರೆ. ಇನ್ನೊಂದು ವೇಗೋತ್ಕರ್ಷದ ತತ್ವವನ್ನು ಟಿಪ್ಪಣಿ ಸಹ ಕುರಿತು ಬರೆಯಿರಿ, ಅದನ್ನು ವ್ಯಾಖ್ಯಾನದೊಂದಿಗೆ ಸಹ ಬರೆಯಿರಿ ಅಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಆಗಿ ಕೇಳುವಂಥ ಪ್ರಶ್ನೆಗಳಾಗಿರ್ತವೆ ಇವು. ಹಾಗೆ ಕೊನೆಯದಾಗಿ ಬರುವಂಥ ಅಧ್ಯಾಯ 5. ಇಲ್ಲಿ ಬರುವಂಥ 2 ಅಂಕದ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಆಗಿರುತ್ತವೆ. ಇಷ್ಟು ನಾನು ನಿಮ್ಗೆ ತಿಳಿಸಿದಂಥ ಪ್ರಶ್ನೆಗಳು ಓದ್ಕೊಂಡ್ರೆ ಔಟ್ ಆಫ್ ತೆಗಿತೀರ. ವೆರಿ ಇಂಪಾರ್ಟೆಂಟ್. 80ಕ್ಕೆ 80 ಅಂಕಗಳು. ಇಲ್ಲಿ ಸೆಕೆಂಡ್ ಸೆಮ್ಮಿಗೆ ಬರುವಂತಹ ಸೆಕೆಂಡ್ ಸೆಮ್ ಓದುತ್ತಿರೋ ವಿದ್ಯಾರ್ಥಿಗಳಿಗೆ ವೆರಿ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳು ಆಗಿರುತ್ತವೆ. ಇಷ್ಟು ಪ್ರಶ್ನೆಗಳು ಎಲ್ಲ ಅಧ್ಯಾಯದಲ್ಲಿ ಬರುವಂಥ ಪ್ರಶ್ನೆಗಳನ್ನು ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ, ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಿ 2 ಅಂಕದ ಪ್ರಶ್ನೆಗಳು. ಮೊದಲೇ ಪ್ರಶ್ನೆ ನೋಡೋಣ. ಮೊದಲೇ ಪ್ರಶ್ನೆ ವ್ಯಾಪಾರ ಚಕ್ರ ಅರ್ಥವನ್ನು ನೀಡಿರಿ ಅಂತ ಕೇಳ್ತಾರೆ. ವ್ಯಾಪಾರ ಚಕ್ರ ಎಂದರೇನು ಅಂತ ಸಹ ಕೇಳ್ತಾರೆ. ಹಾಗೆ ವ್ಯಾಪಾರ ಚಕ್ರದ ವ್ಯಾಖ್ಯಾನವನ್ನು ತಿಳಿಸಿ ಅಂತ ಕೇಳ್ತಾರೆ. ಹಾಗೆ ವ್ಯಾಪಾರ ಚಕ್ರದ ಯಾವುದಾದರೂ ಲಕ್ಷಣಗಳನ್ನು ತಿಳಿಸಿ ಅಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಆದ ಇವು ಪ್ರಶ್ನೆಗಳು, 2 ಅಂಕದ ಪ್ರಶ್ನೆ. ಹಾಗೆ 6ನೇ ಪ್ರಶ್ನೆ ವ್ಯಾಪಾರ ಚಕ್ರದ ಯಾವುದಾದರೂ 2 ಹಂತಗಳನ್ನು ತಿಳಿಸಿರಿ. ಹಾಗೆ 7ನೇ ಪ್ರಶ್ನೆ ಅತಿ ಪ್ರಸರಣ ಎಂದರೇನು ಅಂತ ಸಹ ಕೇಳ್ತಾರೆ. ಇದಕ್ಕೆ ಇನ್ನೊಂದು ಹೆಸರು ಹಣದುಬ್ಬರ ಅಂತ ಸಹ ಕೇಳ್ತಾರೆ. ಹಣದುಬ್ಬರ ಈ ಥರನೂ ಪ್ರಶ್ನೆಯನ್ನು ಕೇಳ್ತಾರೆ. ಹಾಗೆ 8ನೇ ಪ್ರಶ್ನೆ ನೋಡೋಣ. ಹಾಗೆ ಮುಂದಿನ ಪ್ರಶ್ನೆ ಅತಿ ಪ್ರಸರಣಕ್ಕೆ ಕಾರಣವಾದ ಅಥವಾ ಅತಿ ಪ್ರಸರಣಕ್ಕೆ 2 ಕಾರಣಗಳು ಸಹ ಕೇಳ್ತಾರೆ. ಇಲ್ಲಿ ಅತಿ ಪ್ರಸರಣ ಅಂದರೆ ಆಗಲೇ ಹೇಳಿದ್ದೇನೆ, ಹಣದುಬ್ಬರ ಎಂದರ್ಥ. ಇಲ್ಲಿ ಹಣ ಪ್ರಸರಣ ಎಂದರೇನು ಅಂದರೆ ಹಣದುಬ್ಬರ ಎಂದರೇನು ಅರ್ಥ, ಈ ರೀತಿ ಸಹ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್. 5ನೇ ಯೂನಿಟ್ನಲ್ಲಿ ಬರುವಂತಹ ವೆರಿ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳು. ಇಷ್ಟು ಪ್ರಶ್ನೆಗಳನ್ನು ನೋಡ್ಕೊಂಡ್ರೆ ಸಾಕು. ಒಂದೊಂದು ಅಧ್ಯಾಯದಲ್ಲಿ ಬಂದಂಥ ಪ್ರಶ್ನೆಗಳು ನಾನು ತಿಳಿಸಿದ್ದೀನಿ. ಇದಕ್ಕೆ ಸರಿಯಾದ ಉತ್ತರಗಳನ್ನು ಸಹ ನೀವೇ ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳು. ಇಲ್ಲಿ 5 ಅಂಕದ ಪ್ರಶ್ನೆ ನೋಡೋಣ. ಮೊದಲೇ ಪ್ರಶ್ನೆ ವ್ಯಾಪಾರ ಚಕ್ರಗಳ ಅರ್ಥ ನೀಡಿ ಅಥವಾ ಲಕ್ಷಣಗಳನ್ನು ತಿಳಿಸಿ. ಈ ರೀತಿ ಸಹ ಕೇಳ್ತಾರೆ. ಹಾಗೆ 2ನೇ ಪ್ರಶ್ನೆ ವ್ಯಾಪಾರ ಚಕ್ರಗಳ ನಿಯಂತ್ರಣ ಕುರಿತು ಒಂದು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ ಅಂತ ಕೇಳ್ತಾರೆ. ಹಾಗೆ 3ನೇ ಪ್ರಶ್ನೆ ಅತಿ ಪ್ರಸರಣದ ಲಕ್ಷಣಗಳನ್ನು ತಿಳಿಸಿ ಅಥವಾ ಹಣದುಬ್ಬರದ ಲಕ್ಷಣಗಳನ್ನು ಸಹ ತಿಳಿಸಿ ಅಂತ ಸಹ ಕೇಳ್ತಾರೆ. ಈ ಪ್ರಶ್ನೆನ ವಾಕ್ಯದೊಂದಿಗೆ ವಿವರಿಸಿರಿ ಅಂತ ಸಹ ಕೇಳ್ತಾರೆ. ಹಾಗೆ ಮುಂದಿನ ಪ್ರಶ್ನೆಗಳನ್ನ ನೋಡೋಣ. ಮುಂದಿನ ಪ್ರಶ್ನೆ ಅತಿ ಪ್ರಸರಣಕ್ಕೆ ಕಾರಣಗಳನ್ನು ಕುರಿತು ಒಂದು ಟಿಪ್ಪಣಿ ಬರೆಯಿರಿ. ವೆರಿ ಇಂಪಾರ್ಟೆಂಟ್. 5ನೇ ಅಧ್ಯಾಯದಲ್ಲಿ ಬಂದಂಥ 5 ಅಂಕದ ಪ್ರಶ್ನೆಗಳು. ಹಾಗೆ 15 ಅಂಕದ ಪ್ರಶ್ನೆಗಳನ್ನು ನೋಡೋಣ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ವೆರಿ ಯೂಸ್ಫುಲ್ ಆಗುವಂಥ ವಿಡಿಯೋ ಆಗಿರುತ್ತೆ. ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳನ್ನ ಹಾಕ್ತೀವಿ. ಈಗ 15 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ ವ್ಯಾಪಾರ
ಚಕ್ರದ ಅರ್ಥ ನೀಡಿರಿ ಮತ್ತು ವ್ಯಾಪಾರ ಚಕ್ರಗಳ ವಿವಿಧ ಹಂತಗಳನ್ನು ವಿವರಿಸಿರಿ. ಇಲ್ಲಿ ವ್ಯಾಪಾರ ಚಕ್ರದ ಹಂತಗಳು ಬರ್ತವೆ. ಒಂದು ಡಯಾಗ್ರಾಮ್ ತೆಗಿಬೇಕಾಗುತ್ತೆ. ಈ ಡಯಾಗ್ರಾಮ್ನಲ್ಲಿ ಬಂದಂಥ 5 ಹಂತಗಳನ್ನು ಬರೀಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಈ ಪ್ರಶ್ನೆಗೆ ಉತ್ತರಗಳು ಈ ರೀತಿಯಾಗಿದ್ದು, ಹಾಗೆ ಎರಡನೇ ಪ್ರಶ್ನೆ ಹ್ಯಾಂಟ್ರಿ ಅವರ ಪೂರ್ತಿ ಹಣದ ಸಿದ್ಧಾಂತದ ಹಣದ ವಿಮರ್ಶಾತ್ಮಕ ಪರಿಶೀಲಿಸಿ, ಈ ರೀತಿಯನ್ನು ಸಹ ಕೇಳ್ತಾರೆ. ಅಥವಾ ಹಣದ ಸಿದ್ಧಾಂತದ ವಿಮರ್ಶಾತ್ಮಕ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಸಹ ಕೇಳ್ತಾರೆ. ಈ ಪ್ರಶ್ನೆಯನ್ನು ಹಿಂದ ಮುಂದಾಗಿ ಕೇಳ್ತಾರೆ. ನೀವು ಸರಿಯಾಗಿ ನೋಡ್ಕೋಬೇಕಾಗುತ್ತೆ ಯಾವ ಪ್ರಶ್ನೆ ಯಾವ ಉತ್ತರ ಅಂತ. ಹಾಗೆ ಮೂರನೇ ಪ್ರಶ್ನೆ ನೋಡೋಣ. ಇಲ್ಲಿ ಮೂರನೇ ಪ್ರಶ್ನೆ ವ್ಯಾಪಾರ ಚಕ್ರಗಳ ಹೇಗೆ ನಿಯಂತ್ರಿಸುತ್ತದೆ ಎಂದು ಚರ್ಚಿಸಿ. ಹಾಗೆ ನಾಲ್ಕನೇ ಪ್ರಶ್ನೆ ಅತಿ ಪ್ರಸರಣ ಪ್ರಕಾರಕ್ಕೆ ವಿವರಿಸಿರಿ. ಹಾಗೆ ಅತಿ ಪ್ರಸರಣಕ್ಕೆ ಕಾರಣಗಳನ್ನು ವಿವರಿಸಿ. ಅತಿ ಪ್ರಸರಣಕ್ಕೆ ಪರಿಣಾಮಗಳು, ಕಾರಣಗಳು, ಪ್ರಕಾರಗಳನ್ನು ಈ 3 ಸೇರಿಸಿ 15 ವಾಕ್ಯಗಳಲ್ಲಿ ಒಂದು ಪ್ರಶ್ನೆನ ಈ ರೀತಿ ಕೇಳ್ತಾರೆ. ಸರಿಯಾಗಿ ನೋಡ್ಕೋಬೇಕಾಗುತ್ತೆ. ಒಂದೊಂದು ಪ್ರಶ್ನೆಗಳು ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈಗ 7ನೇ ಪ್ರಶ್ನೆ ನೋಡೋಣ. 7ನೇ ಪ್ರಶ್ನೆ ಅತಿ ಪ್ರಸರಣವನ್ನು ಹೇಗೆ ತಡೆಗಟ್ಟುವುದು ಕುರಿತು ಒಂದು ಸಮಗ್ರ ಟಿಪ್ಪಣಿಯನ್ನು ಬರೆಯಿರಿ. ಇಲ್ಲಿ ಹಣದುಬ್ಬರ ಅಂತ ಸಹ ಕೇಳ್ತಾರೆ. ಅತಿ ಪ್ರಸರಣ ಅಂದರೆ ಹಣದುಬ್ಬರ, ಆಗಲೇ ತಿಳಿಸಿದ್ದೀನಿ. ಹಾಗೆ 8ನೇ ಪ್ರಶ್ನೆ ನೋಡೋಣ. 8ನೇ ಪ್ರಶ್ನೆ ವ್ಯಾಪಾರ ಚಕ್ರದ ವಿವಿಧ ಹಂತಗಳನ್ನು ವಿವರಿಸಿರಿ. ಇಲ್ಲಿ ವ್ಯಾಪಾರ ಚಕ್ರದ ವಿವಿಧ ಹಂತಗಳಿರುತ್ತೆ. ಇಷ್ಟು 5 ಅಧ್ಯಾಯಗಳನ್ನು ನಾನು ತಿಳಿಸಿದ್ದೀನಿ. ಇಲ್ಲಿ ಬಂದಂಥ ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟು ಪ್ರಶ್ನೆಗಳನ್ನು ನೋಡ್ಕೊಂಡ್ರೆ ಸಾಕು. ನೀವು ಎನ್ಯುವಲ್ ಎಕ್ಸಾಮ್ನಲ್ಲಿ ಔಟ್ ಆಫ್ 80 ತೆಗಿತೀರ. ವೆರಿ ವೆರಿ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳಿವು. ಇಷ್ಟು ಪ್ರಶ್ನೆಗಳು ನೋಡ್ಕೊಂಡ್ರೆ ಸಾಕು. ಇದೇ ರೀತಿ ಹೊಸ ವಿಡಿಯೋಗಳನ್ನ ನಮ್ಮ ಚಾನಲ್ನಲ್ಲಿ ಹಾಕ್ತಾ ಇರ್ತೀವಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.